ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೋತೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಶೇಂಗಾ ಉಂಡೆ ಮಾಡುವ ರೆಸಿಪಿ. ಶೇಂಗಾ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಯಾವ್ಯಾವಂದ್ರೆ ಎಳ್ಳು, ಶೇಂಗಾ, ಬೆಲ್ಲ, ಇವು 3 ಸಾಮಗ್ರಿಗಳು ಬೇಕಾಗ್ತಾವೆ. ಫಸ್ಟ್ ಎಳ್ಳನ್ನು ಕ್ಲೀನ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು, ಚುಟುಪುಟು ಅನ್ನೋ ಥರ. ಆಮೇಲೆ ಅದನ್ನ ತೆಗೆದಿಟ್ಬಿಟ್ಟು ಆಮೇಲೆ ಶೇಂಗಾನು ಹುರಿದಿದ್ದಿದ್ರೆ ಕ್ಲೀನ್ ಮಾಡಿ ತೊಗೋಬೇಕು, ಹುರಿದಿಲ್ಲ ಅಂದ್ರೆ ಹುರಿದು ತೊಗೋಬೇಕು. ಆಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಕ್ಲೀನ್ ಚೆನ್ನಾಗಿ ರುಬ್ಕೊಂಡು ಅದಕ್ಕೆ ಮತ್ತು ಎಷ್ಟು ಬೇಕೋ ಅಷ್ಟು ಹಾಕಿ ರುಬ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಮತ್ತು ಬಿಳಿ ಎಳ್ಳು ಹಾಕಿ ರುಬ್ಕೊಂಡು ಅದು ಈ ಕಡೆ ದಪ್ಪನೂ ಇರಬಾರ್ದು, ಈ ಕಡೆ ಸಣ್ಣನೂ ಇರಬಾರ್ದು, ಆ ರೀತಿ ರುಬ್ಕೋಬೇಕು. ಭಾಳ ಸಣ್ಣ ಆದರೆ ಹಿಟ್ಟು ಆಗ್ತೈತಿ, ಭಾಳ ದಪ್ಪ ಆದ್ರೆ ಕಾಳು ಆಗ್ತೈತಿ, ತಿನ್ನೋದಕ್ಕೆ ಬಾಯಲ್ಲಿ ಟೇಸ್ಟ್ ಹತ್ತಂಗಿಲ್ಲ. ಅದಕ್ಕೆ ಒಂದು ಮೀಡಿಯಮ್ ಇರಬೇಕು, ಆ ರೀತಿ ಮಾಡ್ಕೋಬೇಕು. ಆ ರೀತಿ ಮಾಡಿಕೊಂಡು ಬೆಲ್ಲ ಮತ್ತು ಎಳ್ಳು ಹಾಕಿ ಮತ್ತೊಂದು ಸತಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡಾಗ ಒಂಥರ ಸಾಫ್ಟ್ ಆಗ್ತೈತಿ ಅದು. ಆವಾಗ ತೆಗೆದ್ಬಿಟ್ಟು ಮತ್ತೊಂದು ಸಾರಿ ಚೆಕ್ ಮಾಡ್ಕೋಬೇಕು, ಸರಿಯಾಗಿ ಉಂಡೆ ಮಾಡೋಕೆ ಬಂದೈತಿಲ್ಲೋ ಅಂಥೇಳಿ. ಮಾಡಿಕೊಂಡು ಒಂದು ಬುಟ್ಟಿಯಲ್ಲಿ ಆದರೂ ಇದ್ರಾಗ ಹಾಕಿಬಿಟ್ಟು ಉಂಡೆ ಕಟ್ಕೋಬೇಕು. ನಮ್ಗೆ ಯಾವ ಗಾತ್ರದ್ದು ಬೇಕು, ದಪ್ಪ ಬೇಕಾದ್ರೆ ದಪ್ಪ, ಚಿಕ್ಕದು ಬೇಕಾದ್ರೆ ಚಿಕ್ಕದು. ಒಬ್ಬೊಬ್ರ ಮನೆಯಲ್ಲಿ ದಪ್ಪಾಗಿ ತಿಂತಾರೆ, ಒಬ್ಬೊಬ್ರ ಮನೆ ಚಿಕ್ಕದು ತಿಂತಾರೆ. ನಮ್ಗೆ ಯಾವ ಸೈಜದ್ದು ಬೇಕೋ ಆ ಸೈಜ್ದು ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ಇದು ಇವತ್ತಿನ ರೆಸಿಪಿ ಆಗಿರ್ತೈತಿ. ಇದನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ.